Hi friends, good morning. ಫ್ರೆಂಡ್ಸ್, ಇವತ್ತಿಂದ ಟಾಪಿಕ್ ಏನಂತಂದ್ರೆ ಬೇಸಿಕ್ ಆಫ್ ಕ್ಯಾಂಡಲ್ ಸ್ಟಿಕ್. ಓಕೆ, ನಿಮ್ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಗೊತ್ತಿರುತ್ತೆ. ಯೂಸಲಿ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ಬೆರಿಶ್ ಮಾರಬಹುದು, ಬುಲಿಶ್ ಮಾರಬಹುದು. ಸೊ ಈ ಕ್ಯಾಂಡಲ್ಸ್ ಸೈಕಾಲಜಿ ಬಗ್ಗೆ ನಾವು ತಿಳ್ಕೊಣ ಇವತ್ತು. ಓಕೆ, ಎಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಎಲ್ಲರೂ ಕಾಮನ್ ಆಗಿ ಹೇಳ್ತಾರೆ, ಹೌದಲ್ಲ? ಎಲ್ಲ ನಿಮ್ಗೆ ಗೊತ್ತೇ ಇದೆ ಅದರಲ್ಲಿ. ಓಕೆ, ಸೊ ಇವತ್ತು ಬಂದ್ಬಿಟ್ಟು ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಬಂದ್ಬಿಟ್ಟು ಏನಿದೆ, ಬುಲಿಶ್ ಮಾರುಬೋಜು ಕ್ಯಾಂಡಲ್. ಸೊ ಎರಡು ತರ ಇರುತ್ತೆ, ಒಂದು ಬುಲಿಶ್ ಮಾರುಬೋಜು, ಇನ್ನೊಂದು ಬೇರಿಶ್. ಯಾಕಂದ್ರೆ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟೋ ಜನಕ್ಕೆ ಇನಿಷಿಯಲಿ ಈಗ ಸ್ಟಾರ್ಟ್ ಮಾಡಿರ್ತಾರೆ, ಬಿಗಿನರ್ಸ್ ಇರ್ತಾರೆ, ಎಷ್ಟೋ ಮಂದಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಸೊ ಇಬ್ರಿಗೆ ಯೂಸ್ ಆಗ್ಲಿ ಇದನ್ನ. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಒಂದ್ಸತಿ ರೀಕಾಲ್ ಆಗುತ್ತೆ, ಫ್ರೆಶರ್ ಇದ್ದವ್ರಿಗೆ ಒಂದು ಟೈಪ್ ಇದು ನ್ಯೂ ಬಿಗಿನಿಂಗ್, ಇನಿಷಿಯಲಿ ಅವ್ರಿಗೆ ಸ್ಟಡಿ ಪರ್ಪಸ್ ಯೂಸ್ ಆಗುತ್ತೆ. ಸೊ ಮಾರ್ಕೆಟ್ದಲ್ಲಿ ಟೂ ಟೈಪ್ಸ್ ಆಫ್ ಕ್ಯಾಂಡಲ್ಸ್. ಒನ್ ಇಸ್ ಇನಿಷಿಯಲಿ ಬುಲ್ಲಿಶ್ ಮಾರಬಹುದು, ಸೆಕೆಂಡ್ ಬೆರಿಶ್ ಮಾರಬಹುದು. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಬುಲ್ಲಿಶ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಈ ಕ್ಯಾಂಡಲ್ ಬಂದ್ಬಿಟ್ಟು ಏನಿರುತ್ತಂದ್ರೆ, ಸೊ ಗ್ರೀನ್ ಕ್ಯಾಂಡಲ್ ಇರುತ್ತೆ. ಇದೇನಾಗುತ್ತೆ ಅಂದ್ರೆ ಮಾರ್ಕೆಟ್ ಓಪನ್ ಇಲ್ಲ ಆಗತ್ತೆ, ಆಮೇಲೆ ಓಪನ್ ಇಸ್ ಈಕ್ವಲ್ ಟು ಲೋ ಇರುತ್ತೆ ಈ ಕ್ಯಾಂಡಲ್. ಓಕೆ, ಸೊ ಮಾರ್ಕೆಟ್ ಏನಾಯ್ತು, ಇದು ಓಪನ್ ಆಯ್ತು, ಏನ್ ಮಾಡಿದ್ರಿ ಈ ಬಯರ್ ಅವ್ರು ಕೆಳಗೆ ಬರ್ಲಿಕ್ಕೆ ಅಲೋ ಮಾಡಲಿಲ್ಲ. ಸೊ ಹಂಗಾಗಿ ಏನಾಯ್ತು, ಇದು ಓಪನ್ ಇಸ್ ಈಕ್ವಲ್ ಟು ಲೋ, ಆಮೇಲೆ ಕ್ಲೋಸ್ ಇಸ್ ಈಕ್ವಲ್ ಟು ಹೈ. ಸೊ ಇವು ಎರಡು ಕ್ಯಾಂಡಲ್ ಅಂದ್ರೆ ಇದಕ್ಕೆ ಬುಲ್ಲಿಶ್ ಮಾರಬಹುದು ಅಂತಾರೆ. ಓಕೆ, ಇದು ಬುಲ್ಲಿಶ್ ಮಾರಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಿದೆ ಅಂದ್ರೆ ಬೇರಿಶ್ ಮಾರಬಹುದು. ಓಕೆ, ಇದು ನೋಡ್ಲಿಕ್ಕೆ ಕಲರ್ ರೆಡ್ ಇರುತ್ತೆ, ಫುಲ್ ರೆಡ್. ಇದು ಸೇಮ್ ಕಂಡೀಷನ್ ಇರುತ್ತೆ, ಏನಿರುತ್ತೆ ಅಂದ್ರೆ ಓಪನ್ ಇಸ್ ಈಕ್ವಲ್ ಟು ಹೈ, ಇದು ಕ್ಲೋಸ್ ಇಸ್ ಈಕ್ವಲ್ ಟು ಲೋ. ಸೊ ಇವು ಎರಡು ಕ್ಯಾಂಡಲ್ ಸೈಕಾಲಜಿ ಏನಂತಂದ್ರೆ, ಇಲ್ಲಿ ಏನಿರ್ತಾರಲ್ಲ, ಈ ಬುಲ್ಲಿಶ್ ಮೀನ್ಸ್ ಅವ್ರು ಮಾರ್ಕೆಟದಲ್ಲಿ ಸ್ಟ್ರಾಂಗ್ ಇರ್ತಾರೆ, ಸ್ಟ್ರಾಂಗ್ ಬೈಯಿಂಗ್ ಮಾಡ್ತಿರ್ತಾರೆ. ಸೊ ಓಪನ್ ಏನಿದೆಲ್ಲ ಈ ಪ್ರೈಸ್ ಆದ್ಮೇಲೆ ಅವ್ರು ಲೋ ಸೆಲ್ಲರ್ಗೆ ಆಪ್ಷನ್ ಕೊಡೋದಿಲ್ಲ, ಅವ್ರು ಕೆಳಗಡೆ ಡೌನ್ ಮಾಡ್ಲಿಕ್ಕೆ, ಮೀನ್ಸ್ ಆ ಕ್ಯಾಂಡಲ್ ಅಲ್ಲಿ. ಸೊ ಏನ್ ಮಾಡ್ತಾರೆ, ಮೇಲ್ಗಡೆ ಹೋಗಿ ಕ್ಲೋಸ್ ಮಾಡ್ತಾರೆ ಮಾರ್ಕೆಟ್ ನ. ಸೊ ಇದೇನಾಗುತ್ತೆ, ಇದು ಕ್ಲೋಸಿಂಗ್. ಓಕೆ, ಇದು ಹೈನು ಅಷ್ಟೇ ಇರುತ್ತೆ, ಕ್ಲೋಸ್ ಇಸ್ಕೊಂಡು ಹೈ ಇರುತ್ತೆ. ಸೊ ಅದೇ ಬೇರಿಶ್ ಮಾಡ್ಬೋದು, ಅಲ್ಲಿ ಓಪನ್ ಏನ್ ಮಾಡ್ತಾರಲ್ಲ ಹೈ ಮಾಡ್ಲಿಕ್ಕೆ ಬಿಡುದಿಲ್ಲ ಅವರು. ಸೊ ಅಲ್ಲಿಂದ ಸೀದಾ ಕೆಳಗಡೆ ತಗೊಂಡ್ಬಂದು ಕ್ಲೋಸ್ ಇಸ್ಕೊಂಡು ಟು ಲೋ ಮಾಡ್ತಾರೆ. ಸೊ ಇದೇನಂದ್ರೆ ಸ್ಟ್ರಾಂಗ್ ಸೆಲ್ಲರ್ ಇದಾರೆ ಮಾರ್ಕೆಟದಲ್ಲಿ, ಬೇರಿಶ್ ಇದ್ರೆ. ಆಮೇಲೆ ಬುಲ್ಲಿಶ್ ಇದ್ರೆ ಗ್ರೀನ್ ಕ್ಯಾಂಡಲ್ ಇರುತ್ತೆ, ಇದು ಸ್ಟ್ರಾಂಗ್ ಬುಲ್ಲಿಶ್ ಇದಾರೆ. ಓಕೆ, ಸೊ ಇದರಲ್ಲಿ ಇನ್ನೊಂದ್ ತರ ಬರುತ್ತೆ, ಇದು ಬೇಸಿಕ್. ಇದರಲ್ಲಿ ಈಗ ಅಂದ್ರೆ ಯೂಸಲ್ ಕ್ಯಾಂಡಲ್ಸ್ ಹೆಂಗ್ ಫಾರ್ಮ್ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದ್ ನೋಡ್ಬಿಡೋಣ ಲಾಸ್ಟ್.
ಸೊ ಸಪೋಸ್ ಏನಾಗುತ್ತೆ, ಮಾರ್ಕೆಟ್ ಈ ಲೆವೆಲ್ ಇಂದ ಓಪನ್ ಆಗುತ್ತೆ. ಸೊ ಮಾರ್ಕೆಟ್ ಏನಾಗುತ್ತೆ, ಇಲ್ಲಿ ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ, ಇಲ್ಲಿ ಮಟ ಬರುತ್ತೆ, ಇಲ್ಲಿ ಮಟ ಬರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಕ್ಲೋಸ್ ಮಾಡ್ತಾರೆ ಇಷ್ಟ. ಸೊ ಇದೇನಾಗತ್ತಂದ್ರೆ ಮಾರ್ಕೆಟ್ ಅಲ್ಲಿ, ಓಕೆ, ಇದು ರೆಡ್ ಕ್ಯಾಂಡಲ್ ಅಂತ ಅನ್ಕೊಳ್ಳೋಣ. ಇದು ಓಪನ್ ಆಯ್ತು, ಓಪನ್ ಪ್ರೈಸ್, ಇದು ಓಪನ್, ಒನ್ ಹಾಯ್, ಇದು ಇಲ್ಲಿ ಮಟ್ಟ ಏನಾಗಿದೆ, ಲೋ ಆಗಿದೆ, ಇಷ್ಟು ಮಟ್ಟ ಲೋ ಆಗಿದಿಲ್ಲ. ಸೊ ಲೋ, ಇದು ಬಂದ್ಬಿಟ್ಟು ಕ್ಲೋಸ್. ಸೊ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಇದು ಕ್ಲೋಸಿಂಗ್. ಸೊ ಮಾರ್ಕೆಟ್ ಏನಾಯ್ತು, ಇಲ್ಲಿ ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಹೈ ಆಯ್ತು. ಅದಾದ್ಮೇಲೆ ಏನಾಯ್ತು, ಮಾರ್ಕೆಟ್ ಇಲ್ಲಿ ಮಟ್ಟ ಲೋ ಆಯ್ತು, ಬಟ್ ಕ್ಲೋಸಿಂಗ್ ಬಂದ್ ಆಗಿರೋದು ಇಲ್ಲಿ. ಸೊ ಇದು ಏನು ಬಾಡಿ ಕ್ಲೋಸ್ ಆಗತ್ತಲ್ಲ, ಇದು ಕ್ಲೋಸಿಂಗ್ ಬರುತ್ತೆ. ಸೊ ಇದು ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟದಲ್ಲಿ ಬೇಸಿಕ್ ಕ್ಯಾಂಡಲ್ ಸ್ಟಿಕ್ಸ್ ಇವೆಲ್ಲ. ಸೊ ಬುಲ್ಲಿಶ್ ಮಾರಬಹುದು, ಬೇರಿಶ್ ಮಾರಬಹುದು. ಸೊ ಇದು ಕ್ಯಾಂಡಲ್ ಸೈಕಾಲಜಿ. ಓಪನ್ ಎಲ್ಲ ಆಯ್ತು, ಕ್ಲೋಸ್ ಎಲ್ಲ ಆಯ್ತು, ಹೈ ಎಷ್ಟಾಯ್ತು, ಲೋ ಎಷ್ಟಾಯ್ತು. ಸೊ ಮಾರಬಹುದು ಅಂದ್ರೆ ಈ ಟೈಪು ಬರುತ್ತೆ, ಪ್ಲಸ್ ಈ ಟೈಪು ಬರುತ್ತೆ. ಓಕೆ, ಇದನ್ನ ಯಾವ ಟೈಮ್ದಲ್ಲಿ ನಾವು, ಯಾವ ಟೈಮ್ ಫ್ರೇಮ್ದಲ್ಲಿ ನೋಡಿ ನಾವು ಟ್ರೇಡ್ ಮಾಡ್ಬೇಕಲ್ಲ, ಅದನ್ನ ನೆಕ್ಸ್ಟ್ ಪಾಠದಲ್ಲಿ ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. If you like, subscribe. If you want to learn about stock market, join my join my YouTube channel. And thank you for watching, guys. Have a good day. Thank you.